ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯಲ್ಲಿ ನಾನು ಯಾವತ್ತೂ ಈ ಥರ ಇಂಟರ್ವ್ಯೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಕವಲೇದುರ್ಗ ಕೋಟೆ ಬೆಟ್ಟ ಕಾಡಲ್ಲಿದ್ದೀವಿ. ಸೊ ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆ ಸೊ ಹೀರೋ ಸರ್ ಸೂರ್ಯ, ಹೀರೋಯಿನ್ ರಾಧಾ ಅವರು, ಡೈರೆಕ್ಟರ್ ಸರ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ. ಯಾಕೆ ನಮ್ಮ ಇಲ್ಲಿ ಕರ್ಕೊಂಡು ಬಂದಿಲ್ಲ ಫಸ್ಟ್ ಟೈಮ್ ಅಂದರೆ ಈಗ ಮಾಮೂಲಿ ಇಂಟರ್ವ್ಯೂ ಮಾಡಿದ್ರೆ ನೀವು ಕೇಳಿದ್ದೆ ನಾನು ಹೇಳಿದ್ದೆ ಅದಾಗ್ಬಿಡುತ್ತೆ. ನಿಮ್ಮನ್ನು ಕಾಡಲ್ಲೇ ಕರ್ಕೊಂಡು ಬಂದು ಕೂರಿಸಿ ನೋಡಿ ಹೆಂಗಿದೆ ನಮ್ಮ ಕಾಡು ಅಂತೇಳಿ, ನೋಡಿ ಸರ್ ಅಲ್ಲೆಲ್ಲ ಹುಲಿ, ನಿಮ್ಗೆ ಆವಾಗಲ್ಲಿ ಹೆಬ್ಬಾವು ಸಿಕ್ತು, ಇನ್ನೇನು ಸ್ವಲ್ಪ ಹೊತ್ತು ಚಿರತೆ ಸಿಗುತ್ತೆ ಈಗ. ದೊಡ್ಡ ನಮಸ್ಕಾರ. ಈ ತರ ಒಂದು ಸೆಟಪ್ ಮಾಡಿ ನಮ್ಗೆ ಕಾಡಲ್ಲಿ ಕರ್ಕೊಂಡ್ಬಂದು ಕೂರಿಸಿದೀರಾ. ಹೌದು ನಮ್ಗೆ ಈ ತರ ಯಾರು ಕರ್ಕೊಂಡ್ಬಂದು? ಹೌದು, ಬೇಗ ಮುಗಿಸಿ ಸರ್, ಇಲ್ಲಾಂದ್ರೆ ಯಾವ್ದಾದ್ರು ಪ್ರಾಣಿಗಳು ಬಂದು ತಿಳ್ಕೊಂಡು ಭಯ. ಆನೆ ಬಂದ್ಬಿಟ್ಟು ತುಳಿದ್ಬಿಟ್ರೆ ಹೌದು ಗೊತ್ತೇ ಆಗಲ್ಲ. ಹೌದು. ನೀವು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಾವೊಂದು ಕೇಳ್ತೀವಿ, ಕಾಡಿಗೆ ಹೋಗಿದ್ದೀರಾ ನೀವು? ಹೋಗಿದ್ದೀನಿ, ಬಟ್ ಈ ತರ ಎಲ್ಲ ಇಂಟರ್ವ್ಯೂ ಎಲ್ಲ ಕುತ್ಕೊಂಡು ಮಾಡಿಲ್ಲ ಸರ್. ಆಗ್ಲೇ ಒಳಗಡೆಯಿಂದ ಪಕ್ಕ ಆಗ್ತಾ ಇದ್ದೆ. ಕಾಡಿಗೆ ರಾತ್ರಿ ಹೊತ್ತು ಹೋಗಿದ್ದೀರಾ? ದೇವ್ರಿಗೆ ಅಲ್ಲಿ ಕಾಡಿದ್ದಾಗಿದೆ, ಬಟ್ ರಾತ್ರಿ ಎಲ್ಲ ಓಡೋಲ್ಲ, ಕರಡಿನ ಕಟ್ಟ ಹೋಗ್ತಾರೆ. ಓ, ಹಂಗಾದ್ರೆ ನೀವು ರಾತ್ರಿ ಕಾಡಿಗೆ ಹೋಗಿಲ್ಲ? ಇಲ್ವೇ? ಹಂಗಾದ್ರೆ ನೀವು ಸಿನಿಮಾ ನೋಡ್ಬೇಕು. ನಿಮಗೆ ರಾತ್ರಿ ಕಾಡಿನ ಅನುಭವ. ನಿಮ್ದು ಯಾವ ಗಿರಿ? ರತ್ನಗಿರಿ. ಇಲ್ಲಿ ಬನ್ನಿ, ನಮ್ಮ ಗಿರಿಯಲ್ಲಿ ನಮ್ಮ ಅಗೋರಿಗುಡ್ಡ ಅಂತ ನಮ್ಮದು ಸಿನಿಮಾದಲ್ಲಿ ಒಂದು ಕಾಡು ಬರುತ್ತೆ. ಆ ಕಾಡಲ್ಲಿ ಹೆಂಗಿದೆ ಅಂತಂದ್ರೆ ನಿಮಗೆ ಪ್ರತಿಯೊಂದು ಹುಳನೂ ಕೂಡ ನಿಮ್ಮನ್ನ ಅಷ್ಟು ದೊಡ್ಡದಾಗಿ ಕಾಡುತ್ತೆ ನಿಮಗೆ. ಅದನ್ನೆಲ್ಲ ಫೇಸ್ ಮಾಡಬೇಕು. ಹೀರೋ ಅವರು ಓಕೆ ಎಲ್ಲಕ್ಕೆ ರೆಡಿ ಇರ್ತಾರೆ. ಇವ್ರು ಏನ್ ಮಾಡಿದ್ರು ಅವ್ರ ಹಣೆ ಬರ. ಪುಣ್ಯಕ್ಕೆ ನಾನು ಕಾಡಲ್ಲಿಲ್ಲ. ಇಲ್ಲ ಕಾಡಲ್ಲಿಲ್ಲ. ಇವತ್ತೇ ಈ ಒಂದು ದೊಡ್ಡ ಕಾಡಿಗೆ ನನ್ನ ಕರ್ಕೊಂಡ್ಬಂದು. ತುಂಬಾ ದೊಡ್ಡ ಕಾಡು ಅಂದ್ರೆ ಕಾಡಿನ ಶಾಕ್ ಆಗ್ಬಿಟ್ಟೆ, ಏನಪ್ಪ ಇದು ಇಷ್ಟು ದೊಡ್ಡ ಕಾಡು. ಅಂದ್ರೆ ಕಾಡಿನ ಸಿನಿಮಾದಲ್ಲಿ ಮಾಡಿದೀನಿ ಅಂತ ಹೇಳಿ ಸ್ಕೋಪ್ ತಗೋತಿರೋದು ಇವರು. ಇಡೀ ಪೋರ್ಷನ್ ಸಿನಿಮಾದಲ್ಲಿ ಅವ್ರ ಪೋರ್ಷನ್ ಕಾಡಲ್ಲಿ ಬರೋದೇ ಇಲ್ಲ. ಅವರು ತುಂಬಾ ಪ್ಯಾಂಪರ್ಡ್ ಮಾಡಿ ಅವ್ರನ್ನ ಮನೆಯಲ್ಲಿ, ರೋಡಲ್ಲಿ, ಕಾಲೇಜಲ್ಲಿ ಚೆನ್ನಾಗಿ ಪಾರ್ಕ್ ಅಲ್ಲಿ ಜಾಗಗಳ ಮಾತ್ರ ಅಷ್ಟೇ. ಅದಕ್ಕೆ ಈ ತರ ಒಂದ್ ಕಾಡೆಲ್ಲ ಒಂದ್ ಕರ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ಭಯ ಪಟ್ಟಿದ್ದಿ. ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರು ಕೂತಿರೋದು ಹೆಬ್ಬ ಮೇಲೆ ಅಂತ. ಸೊ ಲ್ಯಾಂಪ್ ಯೂಸ್ ಮಾಡಿದ್ದೀರಾ? ಹೌದು ಸರ್. ಸಿನಿಮಾದಲ್ಲಿ ಏನಾದ್ರು ರೆಪ್ರೆಸೆಂಟ್ ಮಾಡುತ್ತಾ ಈ ಒಂದು ವಸ್ತು? ಆದರೆ ಈ ಲಾಟಿನ್ ಅನ್ನೋದು ಏನು ರೆಪ್ರೆಸೆಂಟ್ ಮಾಡಲ್ಲ ಸಿನಿಮಾದ. ಅಂದರೆ ಇಡೀ ಒಂದು 3 ಜನ ಹುಡುಗರು ಕಾಡಿಗೆ ಒಂದೇನೋ ಒಂದು ಗೋಲ್ ಇಟ್ಕೊಂಡು ಹೋಗ್ತಾರೆ. ಅವರಿಗೆ ಅವ್ರ ಇಂಟೆನ್ಷನ್ ಅಂದರೆ ಲೈಕ್ ತುಂಬ ಏನೋ ಒಂದು ದುರಾಸೆಗಳನ್ನ ಇಟ್ಕೊಂಡು ಕಾಡಿಗೆ ಹೋಗ್ತಾರೆ, ಏನೋ ಮಾಡ್ಬಿಡ್ತೀವಿ ಅಂತೇಳಿ. 3 ಜನ ಹುಡುಗರು ಹೋಗ್ತಾರೆ. ಅಂದರೆ ರೆಗ್ಯುಲರಾಗೆ ಅಂದರೆ ಪ್ರಾಕ್ಟಿಕಲಿ ಕಾಡಿಗೆ ಹೋಗ್ಬೇಕಂತಂದರೆ ಸೋರ್ಸ್ ಅದೇ ಬ್ಯಾಟ್ರಿ, ಈ ಥರ ಲಾಟಿನು ಅಥವಾ ಪಂಜು. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಹಾಗೆ ಹುಡುಗರು, ಅಂದರೆ ಇದು ತೀರ್ಥಹಳ್ಳಿಯಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ ರಿಯಲಿಸ್ಟಿಕ್ ಆಗಿ ನಾವು ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ, ಈ ಶಿಕಾರಿಗೆ ಹೋಗೋದು ಇಂಥದ್ದೆಲ್ಲ ನೋಡ್ಕೊಂಡು ಬೆಳೆದಿರೋದ್ರಿಂದ ಅಲ್ಲಿ ನಿಜವಾಗ್ಲೂ ಹಾಗೆ ಹೋಗ್ತಾ ಇದ್ದಿದ್ದು. ಇಲ್ಲ ಬ್ಯಾಟ್ರಿ, ಇಲ್ಲ ಈ ಥರ ಲಾಟಿನು ಅಥವಾ ಪಂಜು. ತುಂಬ ರೇರ್ ಇದರಲ್ಲಿ ಪಂಜು ಅದೆಲ್ಲ ಬಳಸ್ತಾರೆ. ನಾವು ಅವಾಗೆಲ್ಲ ಸಣ್ಣ ಮಕ್ಕಳಿದ್ದಾಗ ಆ ಥರದ್ದೆಲ್ಲ ಹೋಗೋದು ಪಂಜು ಎಲ್ಲ ಹಿಡ್ಕೊಂಡು ನೋಡಿದ್ದೀನಿ. ಸೊ ಅದೇ ಥರನೇ ಸಿನಿಮಾದಲ್ಲೂ ಹಾಗೆ ಇದೆ. ಸೋರ್ಸೇ ಅದು. ಹಿಂದ್ಗಡೆ ಲೈಟಿಂಗ್ ಇದ್ರೂ ಕೂಡ ಆರ್ಟಿಸ್ಟು ಅದು ಬೆಳಕನ್ನ ಹೇಗೆ ಬೆಳಕು ಏನು ಬೇಕು ಅಂದರೆ ಇದು ಲಾಟಿನು, ಪಂಜು ಈ ಥರದ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ನೀವು ಅಕಸ್ಮಾತ್ ನಿಮ್ಗೇನಾದ್ರು ಕಂಪ್ಲೀಟ್ ಕಾಡಲ್ಲೇ ಶೂಟ್ ಇದೆ ಅಂತಂದ್ರೆ ಒಪ್ಕೊತಿದ್ರೆ ಹೆಂಗೆ? ಒಪ್ಕೊಳ್ತಿದ್ದೆ, ಬಟ್ ಇಲ್ಲ. ಪಾರ್ಟ್ 2 ನಲ್ಲಿ ಕಂಪ್ಲೀಟ್ ಅವ್ರನ್ನ ಇವ್ರನ್ನೇ ಫುಲ್ ಕಾಡಲ್ಲೇ ಇಲ್ಲ, ಪರವಾಗಿಲ್ಲ, ಬೇಡವಾ? ಇವ್ರು ಪಟ್ಟಿರೋ ಪಾಡ್ ನೋಡಿ ನಾನು ಸದ್ಯ ಇಲ್ವಲ್ಲ ಅಂತ ಹೇಳಿ ನಾನು ಖುಷಿ ಪಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಹುಡುಗದಿಂದನೂ ಪ್ರಾಬ್ಲಮ್ಸ್ ಆಗಿದೆ. ಏನ್ ಸರ್, ಏನ್ ಪ್ರಾಬ್ಲಮ್? ನಾವು ಸುಮಾರು ಅಷ್ಟು ಜಾಗದಲ್ಲಿ ಹೇಳ್ತಾ ಬಂದಿದ್ವಿ. ಕಾಡು ಒಂದಾಗ ಏನಾಯಿತು, ಕಾಡು ಬಗ್ಗೆ ಸುಮಾರು ಆಲ್ಮೋಸ್ಟ್ ನಮಗೆ ಕೇಳಿದ್ದೇನು, ಅಲ್ಲಿ ಚಿರತೆ ಇರುತ್ತೆ, ಅಲ್ಲಿ ಆನೆ ಇದೆ, ಅಲ್ಲಿ ವಿಷಕಾರಿ ಸರ್ಪಗಳಿದೆ. ಇದು ರೆಗ್ಯುಲರ್ ಕಾಡಲ್ಲಿ ಇದ್ದಿದ್ದ ಚಾಲೆಂಜ್ಗಳು. ಆ ಕಾಡಲ್ಲಿ ಇರುತ್ತೆ, ಇಂಥದ್ದೆಲ್ಲ ಇದೆ ಅನ್ನೋದು. ಬಟ್ ನಮಗೆ ಭಾಳ ಹಿಂಸೆ ಕೊಟ್ಟಿರೋದು ಇದೆಲ್ಲದಕ್ಕಿಂತ ಒಂದು ದೊಡ್ಡದು, ಒಂದು ಚಿಕ್ಕ ಒಣಗು ಅಂತೀವಿ ಅದನ್ನ. ನಮ್ಮ ಮಲೆನಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನಮ್ಮಲ್ಲಿ ಉಣ್ಣಿ ಅಂತೀವಿ ಅದನ್ನ. ಅದು ಸುಮಾರು ಜನರಿಗೆ ಗೊತ್ತಿರ್ತದೆ. ಕಿವಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ರಕ್ತ ಹೀರಿ ಅದನ್ನ ಅಷ್ಟು ಈಸಿಯಾಗಿ ತೆಗಿಯಕ್ಕಾಗಲ್ಲ. ಅದಕ್ಕೆ ಒಂಚೂರು ಸುಣ್ಣ ಹಾಕಿ ತೆಗಿತಾರೆ ಅದನ್ನ. ಸುಣ್ಣ ಹಾಕಿ ತೆಗೆದು ಅದು ಹೆಂಗಂದ್ರೆ ಅದು ಫುಲ್ ರಕ್ತ ಕುಡಿದು ಅದಕ್ಕಿನ್ನೇನು ಒಳಗಡೆ ಸ್ಪೇಸ್ ಇರಲ್ಲ, ಅವಾಗ ಅದೇ ಬಿದ್ದೋಗೋದು. ಹೌದೌದು, ಅಷ್ಟು ತನಕ ರಕ್ತ ಹೀರುತ್ತದೆ. ಸೊ ಅದು ಕಂಪ್ಲೀಟ್ ಕಾಡಲ್ಲಿತ್ತು. ಅಂದರೆ ಎಲ್ಲರಿಗೂ ಇಡೀ ಶೂಟಿಂಗ್ ಮುಗಿಯೋವರೆಗೂ ಎಲ್ಲರೂ ಹಿಂಗೆ ಶೂಟಿಂಗ್ ಮಾಡಬೇಕಿತ್ತು. ಆ ಲೆವೆಲ್ಗಿತ್ತು ಅದ್ರ ಒಳಗಡೆ.
ಬಟ್ ಪುಣ್ಯಕ್ಕೆ ನಾವೊಂದಷ್ಟು ಐಡಿಯಾ ಕಂಡ್ಕೊಂಡು ಯೂಶಲಿ ನಮ್ಮ ಹೀರೋ ಸ್ವಲ್ಪ ಸ್ಟ್ರಾಂಗು, ಅಂದರೆ ಮೆಂಟಲಿ ಕೂಡ ಫಿಸಿಕಲಿ ಕೂಡ ಸ್ಟ್ರಾಂಗ್ ಅವನು. ಅಂದರೆ ಏಯ್ ಮಾಡೋಣ ಸರ್ ಅಂತೇಳಿ ಬೇರೆ ಎಲ್ಲರೂ ನಂತರ ಸಮಸ್ಯೆಗಳನ್ನ ತೊಗೊಂಡ್ಬರ್ತಿದ್ರು. ಸರ್ ಯಾವಾಗ ಸರ್ ಇದು ಹಿಂಗಾಯ್ತು ಸರ್ ಹಂಗಾಯ್ತು ಅಂತ. ಇವನು ಯೂಶಲಿ ಏನಿದ್ರು ಸ್ವಲ್ಪ ಫೇಸ್ ಮಾಡ್ತಾನೆ. ಅಂದರೆ ಆ ಕ್ಯಾರೆಕ್ಟರ್ ಹೆಂಗೋ, ಸೂರ್ಯ ಅನ್ನೋ ಪಾತ್ರ ನಮ್ಮ ಸಿನಿಮಾದಲ್ಲಿ ಸೂರ್ಯ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು, ಆ ಪಾತ್ರ ಹೆಂಗೆ ಡೇರಿಂಗೋ, ಆ ಪಾತ್ರ ಹೆಂಗೆ ಒಂದು ಗಟ್ಟಿತನ ಇರುತ್ತೋ ಆ ಪಾತ್ರಕ್ಕೆ, ಅದೇ ಥರ ವೈಯಕ್ತಿಕವಾಗಿ ಕೂಡ ಅಷ್ಟೇ ವಿಕಾಸ್ ಹಂಗೆ ಆಯಿತಾ. ಬಟ್ ಅವ್ರಿಗೆ ಹೆಂಗಾಗ್ಬಿಡ್ತು ಅಂದರೆ ಅವನಿಗೆ ಒಂದು ಒಣಗು ತಲೆ ಕಚ್ಚಿಬಿಡ್ತು. ತಲೆ ಕಚ್ಚಿ 2 ದಿನ ಆಗಿದೆ. 2 ದಿನ ಆಯ್ತು ನಮ್ಗೆ, 2-3 ದಿವಸ ಆಗಿತ್ತು. ನಾನೇನು ಅನ್ಕೊಂಡೆ ಅಂದ್ರೆ ನನ್ಗೆ ನೋವು ಆಗ್ತಾ ಇತ್ತು, ಒಂದು ಕಜ್ಜಿ ಅನ್ಕೊಂಡೆ, ಚಿಕ್ಕದೇನೋ ಸಿಗ್ತಾ ಇದೆ. ಸೊ ಅದು ಗ್ರೋ ಆಗ್ತಾ ಇದೆ. ನೆಕ್ಸ್ಟ್ ಡೇಗೆ ಇನ್ನೊಂದು ಚೂರು ದೊಡ್ಡದಾಗಿದೆ, 3ನೇ ದಿವಸಕ್ಕೆ ಇನ್ನೂ ದೊಡ್ಡದಾಗಿದೆ. ಇದು ರಕ್ತ ಹೇರ್ತಾ ದೊಡ್ಡದಾಗ್ತಾ ಇದೆ. ಅದು ನನಗೆ ಗೊತ್ತಿಲ್ಲ. ನನಗೆ 4ನೇ ದಿವಸ ಆಗೋಷ್ಟರಲ್ಲಿ ನನಗೆ ಮುಟ್ಟಕ್ಕಾಗ್ತಾ ಇಲ್ಲ, ಪೇಯ್ನ್ ಅಷ್ಟು ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಇಡೀ ಪೋರ್ಷನ್ ಇಲ್ಲಿ ಮುಟ್ಟಕ್ಕಾಗ್ತಾ ಇಲ್ಲ, ಪೇಯ್ನ್ ಅಷ್ಟು ಸ್ಟಾರ್ಟ್ ಆಯ್ತು. ಅವಾಗ ಇವ್ರು ಹಿಂಗೆ ನೋಡ್ತಾರೆ ಇದ್ರ ಒಳಗಡೆ. ನಾನು ಹಿಂಗೆ ಮುಟ್ಟಿದ್ರೆ ಇಷ್ಟಪ್ಪ ಊದ್ಕೊಂಡಿದ್ದೆ, ಇದು ಒಣಗು ಕಣ ಅಂತ. ಆಮೇಲೆ ಇದಾದ್ಮೇಲೆ ಆಮೇಲೆ ಇವನೇನು ಮಾಡ್ಬಿಟ್ಟ, ಅದರಲ್ಲೂ ಅವನು ಪೆಟ್ಟಿಗೆ ಕ್ಯಾರೆಕ್ಟರ್ ಮಾಡ್ತಾನೆ. ಅವನೇನು ಮಾಡ್ಬಿಟ್ಟ, ಅವ್ನು ಎಳೆದ್ಬಿಟ್ಟ. ಅದು ಎಳೆದ ತಕ್ಷಣ ಏನಾಗ್ಬಿಡುತ್ತೆ, ಅದಕ್ಕೆ ಸುಣ್ಣ ಹಾಕೋದು ಏನಕ್ಕೆ ಅಂದರೆ ಅದು ಹಿಂಗೆ ಕೈ ಹಿಂಗೆ ಇಟ್ಕೊಂಡಿರುತ್ತೆ, ರಕ್ತ ಹೇರ್ತಾ ಇರುತ್ತೆ. ಅದು ಸುಣ್ಣ ಹಾಕಿದಾಗ ಅದು ಮೆಲ್ಲ ರಿಲೀಸ್ ಮಾಡುತ್ತೆ, ಅದಾಗೆ ಬೀಳುತ್ತೆ. ಹಾಗೆ ಎಳೆದ್ಬಿಟ್ರೆ ಅದು ಕೈ ಅಲ್ಲೇ ಇರುತ್ತೆ. ನನಗೆ 15-20 ದಿವಸ ಇತ್ತು ಅದ್ರ ಪೇಯ್ನ್, ಇಲ್ಲಿ ಮುಟ್ಟಕ್ಕಾಗ್ತಾ ಇರಲಿಲ್ಲ ಕಂಪ್ಲೀಟ್. ಬಟ್ ಚಾಲೆಂಜಸ್ ಇತ್ತು. ಅವಾಗ ಒಂಚೂರು ಶಾರ್ಟ್ ಇತ್ತು ಕೂದಲು. ಸರ್ ಅಂದರೆ ಸಿನಿಮಾ ಕಾಡಲ್ಲೇ ಒರಿಜಿನಲ್ ಕಾಡಲ್ಲೇ ಶೂಟ್ ಮಾಡಿದ್ದು. ಯಾವುದೇ ರೀತಿ ಗ್ರಾಫಿಕ್ಸ್ ಎಲ್ಲ ಯಾವುದು ಸೆಟ್ ಅಲ್ಲ, ಎಲ್ಲ ಒರಿಜಿನಲ್ ಕಾಡು. ಅಂದರೆ ನಾವು ಚೂಸ್ ಮಾಡಿರೋ ಕಾಡು, ಅಲ್ಲಿ ಕಾಡು ಕೋಣಗಳ ಹಾವಳಿ. ಮತ್ತು ನಮ್ಮ ಕಡೆ ಚಿರತೆ, ಕುರ್ಕ ಅಂತೀವಿ ಅದನ್ನು, ಇನ್ನೊಂದು ಪ್ರಾಣಿ ಥರ ಬರುತ್ತೆ. ಚಿರತೆದೆ ಒಂದು ಕೈಂಡ್ ಆಫ್ ಅದು ಕುರ್ಕ, ಅದು ಮತ್ತು ಹಾವುಗಳು. ಕಾಡು ಅಂದರೆ ಆಬ್ವಿಯಸ್ಲಿ ಹಾವುಗಳು. ಇದೆಲ್ಲದ್ರೂ ಕಾಟ ಇದೆ ಅಂತೇಳಿ ನಾವು ಇದ್ರ ಬಗ್ಗೆ ನಮ್ಮ ಭಯ ಇದ್ದಿದ್ದು. ಪ್ರೊಡ್ಯೂಸರ್ ನಮಗೆಲ್ಲ ಇಷ್ಟು ಶೂ ಕೊಡಿಸ್ತೀವಪ್ಪ, ಹಾಕೊಂಡು ಶೂಟ್ ಮಾಡಿ, ಹಾವಿಗೆ ಕಚ್ಚಿ ಅವನವ್ರು ಹೋಗ್ಬಿಟ್ರೆ ಸಿನಿಮಾ ನಾನು A1 ಅವ್ರು A2 ಆಗ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಕಾಳಜಿ ಅದು. ಬಟ್ ನಮ್ಗೆ ಇವು ಯಾವ ಕಾಟ ಕೊಡದೆ ಒಂದು ಸಣ್ಣ ಹುಳ, ಅಂದರೆ ಲೈಕ್ ಒಂದು ಸಣ್ಣ ಒಣಗು ಕಾಟ ಕೊಟ್ಬಿಡ್ತಲ್ಲ ನಮಗೆ. ಫಸ್ಟ್ ಶೂಟ್ ಹಾಕ್ದಾಗ ಏನಾಯ್ತು ಅಂದರೆ, ನಾವು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಹಾಕಿದಾಗ ಈ ಟೆಕ್ನಿಷಿಯನ್ಸ್ ಎಲ್ಲ ಹೆಂಗೆ ಅಂತಂದರೆ, ಅಂದರೆ ನಮ್ಮದು ನೈಟು ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವ 6 ಗಂಟೆ ತನಕ ಶೂಟ್ ಇರುತ್ತೆ. ಅದು ಡಬಲ್ ಕಾಲ್ ಶೀಟು, ಅಂದರೆ 2 ದಿನದಷ್ಟು ನಾವು ರೆಮ್ಯುನರೇಷನ್ ಕೊಡಬೇಕು ಅಲ್ವಾ. ಎಲ್ರಿಗೂ ಖುಷಿ ಆಗುತ್ತೆ. ಅಂದರೆ ಒಂದೇ ದಿನದಲ್ಲಿ ನಾವು 2 ದಿನದಷ್ಟು ದುಡಿಬೋದಲ್ಲ. ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಪರ್ಸ್ನಲ್ ಥಿಂಕ್ ಮಾಡ್ತಾರಲ್ಲ, ಅವ್ರು ಥಿಂಕ್ ಮಾಡ್ಕೊಂಡು ಓಕೆ ಒಂದು 15-20 ದಿನ ಕಂಟಿನ್ಯೂಸ್ ಆಗಿ ಡಬಲ್ 20 ದಿನ ಕೆಲಸ ಮಾಡೋದು 40 ದಿನ ಸಿಗುತ್ತೆ ಅಂತ ಹಿಂಗೆ ಸ್ಕೆಚ್ ಹಾಕಿದ್ರು. ಫಸ್ಟ್ ಡೇ ಜೋಶಲ್ಲಿ ಎಲ್ಲ ಮಾಡಿದ್ರು, ಕಾರ್ಡೆಲ್ಲ ಹಿಂಗೆ ನೋಡಿದ್ರು, ಇದು ಮಾಡಿದ್ರು. 3 ದಿನಕ್ಕೆ ಸರ್ ಅವ್ರಿಗೆ ಆ ಸಂಬಳನೇ ಬೇಡ ಆಗಿತ್ತು ಆಯಿತಾ. ಯಾವಾಗ ಮುಗೀತದೆ ಅಂತ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಬಂದು ಕೇಳೋದು. ಯಾಕಂದರೆ ಆ ಒಣಗಿನ ಕಾಟ ಎಲ್ಲರಿಗೂ ಕಚ್ಚಿತ್ತು ಸರ್. ಗಾಡ್ ಪ್ರಾಮಿಸ್ ನನಗೊಬ್ಬನಿಗೆ ಕಚ್ಚಿಲ್ಲ. ನಮ್ಮದೇ ಊರಲ್ಲ ಸರ್, ಆ ಒಣಗಿ ಗೊತ್ತು ಇದು ನಮ್ಮೂರಿನ ರಕ್ತ ಅಂತ. ನಿಜವಾಗ್ಲೂ ಸರ್ ಒಂದೇ ಒಂದು ಒಣಗಿ ಕಚ್ಚಿಲ್ಲ ನನಗೆ ಆಯಿತಾ. ನಮ್ಗೆ ಇವರೆಲ್ಲ ಹೇಳಿದಾಗ ನಾನು ಫಸ್ಟ್ ಭಾಳ ಸೀರಿಯಸ್ ತಗೊಳ್ತಿರ್ಲಿಲ್ಲ. ನಮ್ಮ ಈ ಲೈಟ್ ಮ್ಯಾನ್ಗಳೆಲ್ಲ ಪಾಪ ಅವ್ರು ಇಲ್ಲೆಲ್ಲ ಹೋಗಿ ಕಾಡಲ್ಲಿ ಗಿಡಗಳ ನಡುವೆ ಎಲ್ಲ ಹಿಡ್ಕೊಳ್ಬೇಕಲ್ಲ ಲೈಟು, ಅವರೆಲ್ಲ ಹಿಂಗೆ ಕೆರ್ಕೊಳ್ಳೋರು ಸರ್. ಸ್ವಲ್ಪ ಹಾಕೊಂಡಾಗ ನಾನಲ್ಲಿ ಊಟಕ್ಕೆ ಹೋಗ್ತಿದ್ದಲ್ಲ, ಸರ್ ನೋಡಿ ಸರ್ ಅಂತ ಬಟ್ಟೆ ಎಲ್ಲ ಎತ್ತು ತೋರಿಸೋರು ಹಿಂಗೆ, ಇಷ್ಟು ಸರ್ ನೋಡಿ ಸರ್ ಯಾವಾಗ ಸರ್ ಬ್ಯಾಕಪ್ಪು ಅಂತೆಲ್ಲ ಕೇಳೋರು. ನಮ್ಮ DOP ಫಸ್ಟು ಸರ್ ಇಂಥ ಒಣಗುಂಟು ಇಲ್ಲಿ ಸರ್ ಅಂತ ಕೆರ್ತ ಅಂತ. ಅವರು ಮೊನ್ನೆವರೆಗೂ ಕೆರ್ಕೋತಿದ್ರು. ಶೂಟಿಂಗ್ ಕಂಪ್ಲೀಟ್ ಆಗಿ 2 ವರ್ಷ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ, ಆ ಕಾಡ್ ಪೋರ್ಷನ್ ಶೂಟ್ ಆಗ್ತಾ ಅಲ್ಲಿಂದ ನಮ್ಗೆಲ್ಲಾದ್ರೂ ಹೊಸ ಹುಡುಗರು ಬೇಕು ಅಂದ್ರೆ ಸೆಟ್ಗೆ ನಾವು ಫೋನ್ ಮಾಡಿದ್ರೆ ಜನ ಬರ್ತಾ ಇರ್ಲಿಲ್ಲ. ಅಪವಿತ್ರಿಗೆ ಸೆಟ್ಟ ಬೇಡಪ್ಪ ಅನ್ನೋ ತರ ಆಗ್ಬಿಟ್ಟಿತ್ತು. ಈ ಸೆಟ್ ಬಾಯ್ಸ್ ಅಂತ ಇರ್ತಾರಲ್ಲ ಸರ್, ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಟ್ ಬಾಯ್ಸ್ ಅಂತ ಇರ್ತಾರೆ. ಈಗ ಸ್ಮೋಕ್ ಹಾಕೋರು ಅವರೆಲ್ಲ ತುಂಬಾ ಗಂಟಿಗಳ ನಡುವೆ ಅವ್ರು ಜಾಸ್ತಿ ಓಡಾಡಬೇಕಾಗತ್ತೆ. ಅವ್ರಿಗೆ ನಾವೇ ಸ್ಮೋಕ್ ಹಾಕೋದು ವಿಷಯಕ್ಕೆಲ್ಲ ಬೈತಾ ಇರ್ತೀವಿ, ಬೇಗ ಬರೋಂಗಿಂತ. ಅವರು ನಮ್ಮ ಇಡೀ ಸಿನಿಮಾದಲ್ಲಿ ಒಂದು 20-25 ಜನ ಚೇಂಜ್ ಆಗಿದ್ದಾರೆ. ನಾವು 6 ಜನ ಕರ್ಕೊಂಡು ಹೋಗಿದ್ವಿ. ಒಂದೊಂದು 3 ದಿನ ಒಬ್ಬ, 4 ದಿನ ಒಬ್ಬ, ಒಂದು ಎಸ್ಕೇಪ್ 3 ದಿವಸಕ್ಕೆ ಓಡಬಿಡ್ತಿದ್ರು. ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲಪ್ಪ. ಹೌದು. ಅಲ್ಲ, ಇವ್ರನ್ನ ಅಟ್ಲೀಸ್ಟ್ ಶೂಟಿಂಗ್ ನೋಡಕ್ಕಾರ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡೇ ಹೋಗಿಲ್ಲ ಅಂತ. ನನ್ನ ಪೋರ್ಷನ್ ಇದ್ದಾಗ ನಾನು ಹೋಗಿದ್ದೆ. ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ನಡೀತಾ ಇತ್ತು, ಆಲ್ರೆಡಿ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಹೋಗಿದ್ದೆ. ಆ ಟೈಮಲ್ಲಿ ನೋಡಿದ್ದಷ್ಟೇ, ರಾತ್ರಿ ಇದ್ದೆ. ಬಟ್ ಆ ಟೈಮಲ್ಲಿ ನನಗೇನು ಒಣಗೇನಿದೇನು ಅಲ್ಲ. ಎಲ್ಲಿದ್ರಿ ರಾತ್ರಿ? ಕಾಡಲ್ಲಿ. ನಿಮ್ದು ಶೂಟಿಂಗ್ ನ ಫಸ್ಟ್ ಡೇ ಶೂಟಿಂಗ್ ನಡಿಬೇಕಾದ್ರೆ ನಾನು ಹೋಗಿದ್ದೆ, ಇದ್ದೆ. ಅಷ್ಟೇ. ಹೀರೋಯಿನ್ ಅಂದ್ರೆ ಗೊತ್ತಲ್ಲ ಸರ್, ಹಿಂಗೆ ಅನ್ಕೊಂಬಂತಿರ್ತಾರೆ, ಹಿಂಗೆ ಅನ್ಕೊಂಬಂತಿರ್ತಾರೆ. ಹುಳುಗಳು ಗಾಳಿನೇ ಸೋಕಲ್ಲ, ಇನ್ನು ಹುಳುಗಳಿಗೆ ಸೋಕ್ತಾವೆ. ಇಲ್ಲ, ಪುಣ್ಯಕ್ಕೆ ಅವ್ರನ್ನ ಡೈರೆಕ್ಟರ್ ಕಾಡು ಪೋಷನ್ ಹಾಕಿಲ್ಲ. 30 ದಿವಸ ಆಗೋ ಶೂಟಿಂಗ್ 60 ದಿವಸ ಆಗ್ಬಿಟ್ಟಿರೋದು ಕಾಡಲ್ಲಿ. ಕಾಡು ಅಂದ್ರೆ, ಕಾಡು ಸಿನಿಮಾಗಳು ಅಂದ್ರೆ ತುಂಬಾ ನೆನಪಾಗುವ ಕಾಡು ಅಂತ ಸಿನಿಮಾಗಳು ಯಾವುದು?
ನನಗೆ ನನಗೆ ಅಂದರೆ ಸರ್ ಅದ್ರ ತುಂಬ ಕಾಡಲ್ಲಿ ಬೇರೆ ಬೇರೆ ಥರ ನೈಟ್ ಎಫೆಕ್ಟ್ ನೋಡಿದ್ದೆ. ನನಗೆ ತುಂಬ ಇನ್ಸ್ಪೈರ್ ಆಗೋ ಸಿನಿಮಾ 6-5 ಟೂನೇ. ಯಾಕಂದ್ರೆ ನಾನು ತುಂಬ ಅಂದರೆ ನಾವು ಸೆಕೆಂಡ್ ಇಯರ್ PUC ಫಸ್ಟ್ ಇಯರ್ PUC ಇದ್ದಾಗ ಆ ಸಿನಿಮಾ ರಿಲೀಸ್ ಆಯಿತು. ನೋಡಿ ಇವನ್ ನಾನೇ ನಾಸ್ತಿಕ, ನಾನು ದೇವರು ನಂಬಲ್ಲ ಆಯಿತಾ. ನೋಡಿ ನಂಗೆ ಒಂದು ವಾರ ಆ ಸಿನಿಮಾದಿಂದ ಆಚೆ ಕಡೆ ಬರೋಕ್ಕಾಗಲಿಲ್ಲ. ನನ್ನ ಅಂದರೆ ಈ ತೀರ್ಥಹಳ್ಳಿ ಊರಿನ ರಿಯಲಿಸ್ಟಿಕ್ ಕಾಡು ಅಂದರೆ ಏನು ಅಂತ ನೋಡ್ಕೊಂಡು ಅಲ್ಲೇ ಹುಟ್ಟಿ ಬೆಳೆದವರಲ್ಲ ನಮಗೆ. ಅಲ್ಲಿ ಅದರಲ್ಲಿ ರೆಕಾರ್ಡಿಂಗು ಮತ್ತು SFX ಮಾಡಿರೋದು, ಮತ್ತು ಒಂದು ಜೀರುಂಡೆ ಹೆಂಗೆ ಕೂಗ್ತಾ ಇರುತ್ತೆ, ಮತ್ತು ಒಂದು ಪಾರಿವಾಳ ಥರದ್ದು ಇನ್ನೊಂದು ಹಕ್ಕಿ ಬರುತ್ತೆ, ಅದೇ ಡೇ ಕೂಗುತ್ತದು, ಬಿಸಿಲಲ್ಲಿ ಕೂಗುತ್ತದೋ, ಅದೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿತ್ತು ಆ ಸಿನಿಮಾದಲ್ಲಿ. ನಂಗೆ ತುಂಬ ಕಾಡು ಅಂತ ಬಂದರೆ ನಂಗೆ ಅದೇ ಸಿನಿಮಾನ ನಾನು ಪ್ರಿಫರ್ ಮಾಡ್ತೀನಿ. ಇವನ್ ನೈಟ್ ಆಗಲಿ ಡೇ ಆಗಲಿ ಅದು ತುಂಬ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತೆ 6 ಮಂತ್ಸ್ ಕೊಟ್ಟು. ಸೊ ಅಂಥದ್ದೆಲ್ಲ ನೋಡಿ ಆ ಸಿನಿಮಾ ಕೂಡ ಡೇ ಎಫೆಕ್ಟ್ ಅಲ್ಲಿ ಮಾಡಿದಂಥದ್ದು, ನೈಟ್ ಎಫೆಕ್ಟ್ ಅಲ್ಲಿ ಮಾಡಿ. ನೈಟ್ ಎಫೆಕ್ಟ್ ತುಂಬ ಕಡಿಮೆ, ಬಟ್ ನಮ್ಮ ನೈಟು ಭಾಳ ಇದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಅಂದರೆ ಸರ್, ಅಂದರೆ ಕಾಡು ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರೆ, ಇನ್ಫ್ಯಾಕ್ಟ್ ನಮ್ಮ ಹೀರೋಗೂ ಕಾಡು ಚೆನ್ನಾಗಿ ಗೊತ್ತು, ಯಾಕಂದರೆ ಅವರು ಕಾಡಲ್ಲೇ ಹುಟ್ಟಿ ಬೆಳೆದವರು. ಸೊ ಹಾಗಾಗಿ ನಮಗೆ ಅಂದರೆ ಟೆಕ್ನಿಕಲಿ ನಮ್ಮ ಸಿನಿಮಾದ ಕಾಡು ತುಂಬ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ನಾವು SFX ಮಾಡುವಾಗ ಅಥವಾ ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳಬೇಕು ಅಂತ ಅಂದರೆ ಒಂದೊಂದು ಹುಳ ಕೂಗೋದು, ಒಂದೊಂದು ಹಕ್ಕಿ ಕೂಗೋದು, ಒಂದು ಹಕ್ಕಿ ರಾತ್ರಿ ತುಂಬ ಎಲ್ಲ ನಿಶಬ್ದವಾಗಿರುತ್ತಲ್ಲ ಕಾಡು. ನಿಶಬ್ದವಾಗಿರುವಾಗ ಒಂದು ಹಕ್ಕಿ ಇಲ್ಲಿಂದ ಹಿಂಗೆ ಹಾರೋದ್ರೆ ಆ ಹಾರು ಹೋಗುವಾಗ ಅದು ಏನು ಸೌಂಡ್ ಮಾಡ್ಕೊಂಡು ಹೋಗುತ್ತೆ, ಆ ರೆಕ್ಕೆ ಬಡಿತ ಏನು, ಆ ಕೂಗೋದೇನು, ಅದೆಲ್ಲ ತುಂಬ SFX ಮೇಲೆ ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಎಲ್ಲ ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸೊ ಆ ಕಾಡು ಒಳಗಡೆ ನಾವು ಇದ್ದೀವಿ ಅನ್ನೋ ಫೀಲ್ ಕೊಡೋಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಸಿನಿಮಾ. ಸೇಮ್ 6 ಮಂತ್ಸ್ 2. ನಾನು ಅವಾಗ ಏನು ಚಿಕ್ಕವಳು, ನಾನು 4th 5th ಓದ್ತಾ ಇದ್ದೆ. ನೋಡಿ ತೀರಾ ಭಯ ಆಗಿ ಒಂದು 2 days ನನಗೆ ಜ್ವರ ಬಂದು ನಾನು ಸ್ಕೂಲ್ಗೆ ಹೋಗಿರಲಿಲ್ಲ. ಸ್ವಲ್ಪ ಓಲ್ಡ್ ಅಂತ ತಗೊಂಡ್ರೆ ನನಗೆ 4th 5th ಇದ್ರಿ ನೀವು ಬಾಲ ಕಾರ್ಮಿಕರು ಅಂತೇಳಿ ಬರೋ ಇದು ಹೇಳಂಗಿಲ್ಲ, ಕಟ್ ಮಾಡಿದ್ದು. ಯಾಕಂದ್ರೆ ಬಾಲ ಕಾರ್ಮಿಕರನ್ನ ಹಾಕೊಂಡು ಬಾಲ ಕಾರ್ಮಿಕರನ್ನ ಹಾಕೊಂಡಿದೀವಿ ಅಂತೇಳಿ ಕೇಸ ಅಲ್ವಾ? ಕೇಸ್ 6 ವರ್ಷ ಆಗಿರ್ಬೋದು. ಯಾವುದು? ಇಲ್ಲ ಸರ್, 10-15 ವರ್ಷ 10-15 ವರ್ಷ ಅಂದ್ರೆ ಇನ್ನು ಸದ್ಯ ಹುಟ್ಟಿದ್ರು. ಅದು ಇಲ್ಲಾಂದ್ರೆ ಕೇಸ್ ಆಗಿರೋದ ಮೇಲೆ ಈಗಲೂ ಆಗುತ್ತೆ, ಯಾರು ಗೊತ್ತು ನೋಡಿ. ಸರ್ ನಿಮ್ಗೆ ಯಾವುದು ತುಂಬ ಇಷ್ಟ? ಇಲ್ಲಿ ಕಾಡು ಪೋಷಣೆ ಸುಮಾರು ಸಿನಿಮಾಗಳು, ಈಗ ವರ್ಲ್ಡ್ ಸಿನಿಮಾಸ್ ತೊಗೊಂಡು ನನಗೆ ಜುಮಾಂಜಿ, ಜರ್ನಿ 2 ಇದ್ರದ್ದೆಲ್ಲ ನನಗೆ ಕಾಡು ಭಾಳ ಇಷ್ಟ. ಅಂದರೆ ಅವ್ರದ್ದೆಲ್ಲ CG ಕಾಡುಗಳು, ಗ್ರೀನ್ ಮ್ಯಾಟ್ ಕಾಡುಗಳು. ಅದರಲ್ಲಿ ಆ ಕಾಡಲ್ಲಾಗೋ ಅಡ್ವೆಂಚರ್ ಸಿನಿಮಾ ನಮ್ಮ ಸಿನಿಮಾಗೆ ಭಾಳ ಹತ್ತಿರ ಆಗುತ್ತೆ. ಯಾಕೆಂದರೆ ನಮ್ಮದು ಕೂಡ ಕಾಡಂದರೆ ಕಾಡಲ್ಲಿ ಬರೀ ಏನೋ ಒಂದು ಹಾರರ್ ಎಲಿಮೆಂಟು, ಥ್ರಿಲ್ಲರ್ ಎಲಿಮೆಂಟ್ ಆಗೋ ಸಿನಿಮಾ ಅಲ್ಲ. ನಮ್ಮದು ಕಾಡಲ್ಲಿ ಒಂದು ಜರ್ನಿ ಇದೆ, ಕಾಡಲ್ಲಿ ಒಂದು ಅಡ್ವೆಂಚರ್ ಇದೆ. ಕಾಡಲ್ಲಿ ಏನೋ ಒಂದು ಹುಡುಕ್ತಾ ಆ ಕಾಡಲ್ಲಿ ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡು ಹೋಗುವಂಥ ಒಂದು ಸಿನಿಮಾ. ನೀವು ಜರ್ನಿ 2 ನೋಡಿ ಅಥವಾ ಜುಮಾಂಜಿ ನೋಡಿ, ಭಾಳ ಎಕ್ಸ್ಟ್ರೀಮ್ಲಿ ಹಿಟ್ ಆಗಿರೋಂಥ ಸಿನಿಮಾ ವರ್ಲ್ಡ್ ಸಿನಿಮಾಸಲ್ಲಿ. ಸೊ ಅದು ಕೂಡ ಕಾಡನ್ನು ಹೇಗೆ ಬಳಸ್ಕೊಳುತ್ತೆ ಅಂದರೆ ಒಂದು ಅಡ್ವೆಂಚರ್ಗೆ ಬಳಸ್ಕೊಳುತ್ತೆ. ಅಲ್ಲೇ ಅಡ್ವೆಂಚರ್ ಜರ್ನಿ ಒಂದು ಗೇಮಿಂಗ್ ಜರ್ನಿ ಥರ, ಬಟ್ ಇದು ಗೇಮಿಂಗ್ ಜರ್ನಿ ಅಲ್ಲ. ಇಲ್ಲಿ ಒಬ್ಬ ಮನುಷ್ಯರ ಒಂದು ಏನು ಹೇಳೋದು ಅಂದರೆ ಅವರು ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ಸಿಚುವೇಶನ್ನಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋಂಥದ್ದು. ಅಲ್ಲಿ ಕಾಡಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಬಟ್ ಇಲ್ಲಿ ಆ ಸಿಚುವೇಶನ್ನ ಕಾಡು ಬಳಸ್ಕೊಳ್ಳುತ್ತೆ. ಸೊ ಹಾಗಾಗಿ ನನಗೆ ಆ ಸಿನಿಮಾಗಳೆಲ್ಲ ನೋಡಿದ್ರೆ ನಾವು ಒಳ್ಳೆ ಕ್ವಾಲಿಟಿಯನ್ನು ಕೊಟ್ಟಿದ್ದೀವಿ. ಈಗ ಅಲ್ಲಿ ಎಕ್ಸ್ಟ್ರೀಮ್ ಗ್ರೀನ್ ಮ್ಯಾಟು ಕ್ರೋರ್ಸ್ ಆಫ್ ರುಪೀಸ್ ಸ್ಪೆಂಡ್ ಮಾಡ್ತಾರೆ. ನಮಗೆ ಗೊತ್ತು, ಗ್ರೀನ್ ಮ್ಯಾಟಲ್ಲಿ 200-300 ಕೋಟಿ ಮೇಲೆ ಸ್ಪೆಂಡ್ ಮಾಡ್ತಾರೆ ಅವರು, ಆಯಿತಾ, 500 ಕೋಟಿ 1000 ಕೋಟಿಗಳನ್ನ. ಬಟ್ ನಾವು ಏನೂ ಇಲ್ಲದೆ ಒಂದು ನ್ಯಾಚುರಲ್ ಕಾಡಲ್ಲಿ ಆ ಎಸೆನ್ಸ್ನ ತೊಗೊಬಂದೀವೋ, ಸೊ ಅದರದ್ದು ಒಂದು ಖುಷಿ ಇದೆ. ಆ್ಯಂಡ್ ಅದನ್ನು ಜನ ಹೆಂಗೆ ತೊಗೊಳ್ತಾರೆ, ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ಕಾಯ್ತಾ ಇದ್ವಿ. ಬಟ್ ನನಗೆ ಟ್ರೈಲರಲ್ಲಿ ಡೈಲಾಗ್ ತುಂಬ ಇಷ್ಟ ಆಯಿತು. ನಾವು ಅಂದ್ಕೊಂಡಿದ್ದೇನೋ ಆಗಲ್ಲ, ಆಗೋದೇನೋ ನಾವು ಅಂದ್ಕೊಂಡಿದ್ದು ಆಗಲ್ಲ, ಆಗೋದನ್ನ ನಾವು ಅಂದ್ಕೊಳ್ಳೋದಿಲ್ಲ. ಚೆನ್ನಾಗಿದೆ ಡೈರೆಕ್ಟರ್ದೇ ಡೈಲಾಗ್. ನೀವು ಅಂದ್ಕೊಂಡಿದ್ದೇನೋ ಏನೂ ಆಗಿಲ್ಲ ಸರ್. ನೋಡಿ ಇವತ್ತು ಎಲ್ಲೋ ಕರ್ಕೊಂಡೋಗಿ ಯಾವುದೋ ರೆಸಾರ್ಟಲ್ಲಿ ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಾರೆ, ಅಲ್ಲಿ ಹೋಗೋ ಬರೋಣ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಯಾವ ಕಾಡಲ್ಲಿ ಕರ್ಕೊಬಂದು ಇಲ್ಲಿ ಕೂರಿಸಿರಾ ಇಲ್ಲಿ ಹೊಗೆ. ಕಾಡು ಅಂದ್ರೆ ಹಂಗೆ ಸರ್, ಅಂದರೆ ಈ ಕಾಡಿನ ನಿಶಬ್ದದಲ್ಲಿ ಸರ್, ಕಾಡು ಮೌನವಾಗಿರುತ್ತಲ್ಲ, ಆ್ಯಕ್ಚುಲಿ ಕಾಡು ಮಾತಾಡುತ್ತೆ. ನಮಗೆ ಅದನ್ನು ಕೇಳಿಸ್ಕೊಳ್ಳೋ ಒಂದು ಭಾವನೆ ಇರಬೇಕಷ್ಟೇ. ಅಂದರೆ ನಾವು ಅಂದರೆ ನಾನು ಆ ಕಾಡಲ್ಲೇ ಅಂದರೆ ನಮ್ಮ ಸುತ್ತ ನಾವು ಹುಟ್ಟಿದ ಮನೆ ಇದೆಯಲ್ಲ, ಅಕ್ಕಪಕ್ಕ ಕಾಡು. ಬೆಳಿಗ್ಗೆ ಎದ್ದರೆ ಹಕ್ಕಿಗಳು ಇದು ಕೇಳುತ್ತೆ, ಬಿಟ್ಟರೆ ನಮ್ಗೆ ಯಾವ ನೆಟ್ವರ್ಕ್ ಇಲ್ಲ, ಯಾವುದೂ ಇಲ್ಲ ಈಗಲೂ ಕೂಡ. ಅಂದರೆ ಆ ಕಾಡಿಗೊಂದು ಭಾಷೆ ಇದೆ ಸರ್. ಅದು ಹೆಂಗೆ ಅಂದರೆ ಅಲ್ಲಿ ನಿಮಗೆ ತುಂಬ ಮೌನವಾಗಿದ್ದಾಗ ನೀವು ಒಬ್ಬರೇ ನಿಂತಾಗ ಆ ಕಾಡು, ಆ ಕಾಡಿನ ಒಂದು ನಿಶ್ಶಬ್ದದಲ್ಲಿ ಒಂದು ಶಬ್ದ ಇದೆ. ಅದೊಂಥರ ಅದೇ ತುಂಬ ಭಾವಿಸಿ ಕೇಳಿದಾಗ ನೋಡಿದಾಗ ಅದು ನಮಗೆ ಕಾಣುತ್ತೆ ಹಾಗೆ. ಸೊ ಅದನ್ನೆಲ್ಲ ಸ್ವಲ್ಪ ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನಗಳಾಗಿದೆ.
ಅಂಡ್ ನಿಮ್ಮಿಬ್ಬರದ್ದು ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಸಿನಿಮಾದಲ್ಲಿ ಏನು ಮಾಡುತ್ತೆ ನಿಮ್ಮ ಕ್ಯಾರೆಕ್ಟರ್? ನನ್ನ ಪಾತ್ರ ಬಂದು ನಾನೊಬ್ಬ ಬ್ರಾಹ್ಮಣರ ಮನೆ ಹುಡುಗಿ, ಇನ್ನು ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಬಾಡಿಗೆ ಮನೆಯಲ್ಲಿ ಇವರು ನಮ್ಮನೆ ಅಂದರೆ ನಮ್ಮ ಮನೆಯಲ್ಲಿ ಇವರು ಬಾಡಿಗೆ ಇರ್ತಾರೆ. ಸೊ ಅಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ನಮ್ಮದು. ಸೊ ತುಂಬ ಇನ್ನಸೆಂಟ್, ತುಂಬ ಮುದ್ದಾಗಿರುವಂಥ ಕ್ಯಾರೆಕ್ಟರ್. ಒನ್ ಡಿಫ್ರೆನ್ಸ್ ಏನಂದರೆ ನೀವು ಕಾಲೇಜ್ಗೆ ಹೋಗ್ತಿದ್ದೀರಾ, ಮೋಸ್ಟ್ಲಿ ಈಗ ರಿಯಲ್ ಲೈಫಲ್ಲಿ ಸ್ಕೂಲ್ಗೆ ಹೋಗ್ತಿದ್ದೀವಿ. ಈಗ ಸ್ಕೂಲ್ಗೆ ಹೋಗ್ತೀನಿ ನಾನು ಆವಾಗ 6-5 ಅದ ಆವಾಗ ಸ್ಕೂಲ್ ಎಲ್ಲೇ ಮೇಡಮ್ ಅವಾಗ ಇನ್ನೂ ಅವಾಗ 4 years 5 years ಇರ್ಬೋದು. ಯಾಕಂದರೆ ನಾನು ಸೆಕೆಂಡ್ ಇಯರು ಫಸ್ಟ್ ಇಯರ್ PUC ಇದ್ದೆ, ಇವ್ರು ಅವಾಗ ತಾನೇ ಹುಟ್ಟಿ ಅಂಬೆಗಾಲಿ ಇಡ್ತಾ ಇದ್ರು. ನಿಮ್ಮದು ಟ್ರೈಲರಲ್ಲೇ ಒಂದು ಹಿಂಟ್ ಅಂದರೆ ಒಂದು ಹುಡುಕಾಟ ಇದೆ, ಆಬ್ವಿಯಸ್ಲಿ ಮನೆಗೋಸ್ಕರ ಅಂತಾರೆ, ಅಲ್ಲಿ ಸ್ವಲ್ಪ ಅನಿಸುತ್ತೆ. ಹೌದಾ? ಹೌದೌದು. ಅದು ಒಂದು 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 ಅವರಿಗೊಂದು ಗೋಲ್ ಇದೆ, ಆ ಗೋಲ್ ನೀವು ಟ್ರೆಜರ್ ಅನ್ಕೊಬೋದು, ಬಟ್ ಎಕ್ಸಾಕ್ಟ್ಲಿ ಅದೇ ಅಲ್ಲ. ಬಟ್ ಅದು ಒಂದಷ್ಟು ತಿರುವುಗಳ ನಡುವೆ ಅಲ್ಲಿಂದ ಕಾಡಿಗೆ ನೀವು ಲಾಕ್ ಆಗ್ತೀವಿ, ಅಲ್ಲಿಂದ ಏನಾಗುತ್ತೆ ಅಂತ ಸ್ಟೋರಿ. ಅಂದರೆ ಅದು ಸುಮಾರು ಟ್ರಿಕ್ಕಿ ಇದೆ ಸರ್. ಅಂದರೆ ನಮ್ಮ ಸಿನಿಮಾದಲ್ಲಿ ಎಷ್ಟು ಕಂಟೆಂಟ್ ಇದೆ, ಎಷ್ಟು ಸ್ಟೋರಿ ಅಂದರೆ ನಾನು ಹೇಳ್ತಾ ಇದ್ದೆ, ಈಗ ನಮ್ಮದೊಂದು ಕತೆ ಆದರೆ ನಮ್ಮ ಕತೆ ಒಳಗಡೆ 2 ಕತೆ ಇದೆ. ಕತೆ ಒಳಗಡೆ ಒಂದು ಕಥೆಯಲ್ಲಿ ನಾವು ಒಂದು ಪೀರಿಯಾಡಿಕ್ ಡ್ರಾಮಾ ಥರ 1960s ಒಂದ್ಸಲ ಹೋಗ್ತೀವಿ ಅನ್ಕೋತೀನಿ ನಾವು, 1960s 1950s ನಾವು ಹೋಗ್ತೀವಿ ಆಯಿತಾ. ಸೊ ಇಮ್ಮಿಡಿಯೇಟ್ಲಿ ಇನ್ನೂ ಹಳೇದೊಂದಿದೆ 1990s 1900s ಹೋಗ್ತೀವಿ. ಸೊ ಕತೆ ಒಳಗಡೆ 2 ಕತೆ ಇದೆ. ಈ ಜರ್ನಿಲ್ ಸುಮಾರು ಕತೆ ಇದೆ, ಯಾಕೆ ಹೋಗ್ತೀವಿ, ಏನಾಗುತ್ತೆ ಅನ್ನೋಂಥದ್ದು. ಸೊ ನಾನು ಅದೇ ಹೇಳಿದ್ನಲ್ಲ, ತುಂಬ ಡೀಟೇಲ್ಲಿ ತುಂಬ ಕಂಟೆಂಟನ್ನು ಪ್ಯಾಕ್ ಮಾಡಿರುವಂಥ ಸಿನಿಮಾ. ಸೊ ಅದನ್ನು ನಾವು ಇವಾಗ ಜಸ್ಟ್ ನಿಮಗೆ ಒಂದು ಇದರಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಸಿಂಗಲ್ 1 ಲೈನರ್ ಅಂತ ಏನು ಹೇಳ್ತೀವಿ ಅದನ್ನ ಹೇಳೋದಾದರೆ, ಈಗ ಒಂದು ಜರ್ನಿ, ಒಂದು ಗೆಲ್ಲಬೇಕು, ಏನೋ ಒಂದು ಪಡ್ಕೋಬೇಕು ಅನ್ನೋ ಜರ್ನಿ ಮಧ್ಯೆಯಲ್ಲಿ ಒಂದು ಆ ಸಿಚುವೇಶನ್ನು ಹೇಗೆ ಆಡಿಸುತ್ತೆ ನಮ್ಮನ್ನು, ಅದು ಭಾಳ ಸಿನಿಮ್ಯಾಟಿಕ್ಲಿ ತುಂಬ ಚೆನ್ನಾಗಿ ತೋರಿಸಿದ್ವಿ ಅನ್ನೋಂಥದ್ದು ಹೇಳ್ಬೋದು ಅಷ್ಟೇ ಸದ್ಯಕ್ಕೆ. ಅಂಡ್ ನಾರ್ಮಲ್ ಆಗಿ ಫಸ್ಟ್ ಸಿನಿಮಾ ಅಂತ ತಗೊಂಡ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನೋ ಒಂದು ಕಮರ್ಷಿಯಲ್ ಸಿನಿಮಾನೋ ಮಾಡಕ್ಕೆ ಟ್ರೈ ಮಾಡ್ತಾರೆ. ನೀವು ಸ್ವಲ್ಪ ಅಡ್ವೆಂಚರ್ ಕಡೆ ಕಂಪ್ಲೀಟ್ ಬಂದಿದ್ದೀರಾ, ಇದು ಸ್ವಲ್ಪ ರಿಸ್ಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ಟೋರಿ ವೈಸ್ ಅಂತ ಅಲ್ಲ, ತಗೊಂಡಿರೋದೆಲ್ಲ ರಿಸ್ಕೇ. ನೀವು ಕಾಡಲ್ಲಿ ಹೋಗಿ ಶೂಟ್, ಮೊದಲನೇ ಸಿನಿಮಾಗೆ ಇಷ್ಟೊಂದು ದೊಡ್ಡ ಪ್ರಯತ್ನ, ಅಂದ್ರೆ ಒಂದು ಏನಂತಾರೆ ಕೆಲಸ, ಅದನ್ನ ಯಾಕೆ ತಗೊಂಡ್ರಿ ರಿಸ್ಕ್? ಅಂದರೆ ಇವಾಗ ರಿಸ್ಕ್ ತಗೊಂಡು ಸಿನಿಮಾ ಮಾಡಿಲ್ಲ ಅಂದರೆ ಸರ್, ಸಿನಿಮಾ ಮಾಡಾದ್ಮೇಲೆ ರಿಸ್ಕ್ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಏನಂದರೆ ಯೂಶ್ವಲಿ ಈಗ ಅಂದರೆ ನನಗೇನು ಗೊತ್ತಲ್ಲ ಸರ್, ಅದನ್ನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೇಕು ನಾನು ಯೂಶ್ವಲಿ. ಅಂದರೆ ನನಗೆ ನಾನು ಹುಟ್ಟಿ ಬೆಳೆದಿದ್ದ ಊರು, ನನ್ನ ನೇಟಿವಿಟಿ, ನಾನು ನೋಡ್ಕೊಂಡು ಬಂದಿರೋ ಆಚಾರ ವಿಚಾರಗಳು, ಇವೆಲ್ಲ ನನ್ನ ಇನ್ಸ್ಪೈರ್ ಮಾಡಿದಾಗ ಅಲ್ಲೂ ನಂಗೊಂದು ಅಂದರೆ ಸೆಕೆಂಡ್ ಇಯರ್ PUC ಓದ್ತಾ ಇರುವಾಗಲೇ ಒಂದು ಸಣ್ಣ ಒಂದು ಥಾಟ್ ಬರುತ್ತೆ. ಅಂದರೆ ಒಂದು ಐಡಿಯಾದ ಮೇಲೆ ಇಡೀ ಕಥೆನ ಹೆಣೆದಿರೋದು. ಸೊ ಅಂದರೆ ಎಲ್ಲದನ್ನು ಹೇಳಿಬಿಟ್ಟಿದ್ದಾರೆ ಸರ್ ಇವತ್ತಿಗೆ. ಅಂದರೆ ಕತೆ ಅಂತ ಬಂದಾಗ ಸಾವಿರಾರು ಸಿನಿಮಾ ಇದೆ ನಿಮಗೆ, ಓಲ್ಡ್ ಸಿನಿಮಾಸ್ ಅಂತ ಹೇಳಿದ್ರು ಎಲ್ಲ ಕಥೆನೂ ಬಂದುಬಿಟ್ಟಿದೆ ಆಯಿತಾ. ಅವತ್ತಿಗೆ 6-5 ಕೊಟ್ಟು 2 ಯಾಕೆ, ಅಥವಾ ನೀವು ಹೇಳ್ದಂಗೆ ಸಿಂಪಲ್ ಒಂದು ಲವ್ ಸ್ಟೋರಿ ಯಾಕೆ ಅವತ್ತಿಗೆ ದೊಡ್ಡದು ಅನಿಸ್ತು ಅಂದರೆ, ಅವ್ರು ಎಲ್ಲದನ್ನು ಯಾರೋ ಏನೋ ಹೇಳ್ಕೊಂಬರ್ತಾಯಿದ್ರು, ಅದನ್ನು ಬ್ರೇಕ್ ಮಾಡಿ ಬೇರೆ ಏನೋ ಹೇಳಿದಾಗಲೇ ಆಗಿದ್ದಲ್ಲ. ಸೊ ನಾನು ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಎಲ್ಲರೂ ಹೇಳೋದನ್ನ ನಾವೇ ಹೇಳ್ತಾ ಇದ್ರೆ ಜನಕ್ಕೆ ತುಂಬ ಆಪ್ಷನ್ಸ್ ಇದೆ ಒಳ್ಳೆ ಸಿನಿಮಾಗಳು ನೋಡೋದಕ್ಕೆ. ನಾವೇನಾದರೂ ಬೇರೆ ಹೇಳೋಣ ಅಂತ ಬಂದಾಗ ನನಗೆ ಗೊತ್ತಿರೋ ಪಾಯಿಂಟೇ ಆಗಬೇಕಲ್ಲ. ಅಂದರೆ ನಾನು ಯಾವುದ್ರಲ್ಲಿ ಸ್ಟ್ರಾಂಗು, ನನ್ನ ಸ್ಟ್ರೆಂತ್ ಏನು ಅಂತ ನೋಡಿದಾಗ ನಾನು ಹುಟ್ಟು ಬೆಳೆದಿದ್ದ ಊರು ಕಾಡು, ಅಬ್ವಿಯಸ್ಲಿ ಕಾಡು ಆಯಿತಾ. ಸೊ ಕಾಡಲ್ಲಿ 3 ಜನ ಹುಡುಗರು, ಅಂದರೆ ಕಾಡು ಅಂದ್ಕೊಳ್ಳಿ ಇಡೀ ಸಿನಿಮಾ ಸ್ಟಾರ್ಟಿಂಗ್ ಫಸ್ಟ್ ಟೈಟಲ್ ಕಾರ್ಡಿಂದ ರೋಲಿಂಗ್ ಕಾರ್ಡ್ ತನಕ ಕಾಡಿಲ್ಲ ನಮ್ಮ ಸಿನಿಮಾ. ಅದೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಇಡೀ ಸಿನಿಮಾ ಈ ಹುಡುಗರು ಕರೆಕ್ಟು ಕಾಡಿಗೆ ಎಂಟ್ರಿ ತಗೊಳ್ಳೋದಕ್ಕೆ 35 ನಿಮಿಷ ಆಗುತ್ತೆ. ಅಂದರೆ ಈ ಹುಡುಗರಿಗೊಂದು ಜೀವನ ಇದೆ, ಈ ಹುಡುಗರಿಗೆ ಒಂದು ಹಿನ್ನೆಲೆ ಇದೆ, ಅವ್ರು ಬೆಳೆದು ಬಂದಿರೋ ಒಂದು ದಾರಿ ಇದೆ, ಮತ್ತು ಅವ್ರಿಗೊಂದು ಮೈಂಡ್ ಸೆಟ್ ಇದೆ. ಅಷ್ಟು ಲೋಕಲ್ ಅವರು, ಅಷ್ಟು ಬೇಜವಾಬ್ದಾರಿ ಹುಡುಗರು, ಅವರು ತಗೊಳ್ಳೋ ನಿರ್ಧಾರಗಳಿಂದ ಮತ್ತು ಇರೋ ಬೇಜವಾಬ್ದಾರಿಗಳಿಂದ ಅವರು ಏನೇನೋ ಮಾಡಬೇಕು ಅಂತ ಹೋಗಿ ಬಂದು ಕಾಡಿಗೆ ಬರೋದು. ಕಾಡಲ್ಲೇ ಶುರುವಾಗಲ್ಲ ಅದು, ಕಾಡಿಗೆ ಬಂದಾಗ ಅವ್ರ ಜರ್ನಿ ಹೆಂಗೆ ಸ್ಟಾರ್ಟ್ ಆಗ್ತದೆ ಅನ್ನೋದು ಕತೆ. ಸೊ ಹಾಗಾಗಿ ಈ ಥರ ಒಂದು ಕತೆ ಹೇಳಿದ್ರೆ ಜನರನ್ನ ಸ್ವಲ್ಪ ಸೀಟ್ ಎಡ್ಜಲ್ಲಿ ಕೂರಿಸ್ಬೋದು. ಅವ್ರನ್ನ 2-2.25 ಗಂಟೆ ನಾವು ಎಂಗೇಜ್ ಮಾಡಿದ್ರೆ ಮಾತ್ರ ಗೆಲ್ಲಕ್ಕಾಗೋದು. ಬೇರೆ ಏನೇ ರೀತಿ ಮೆಸೇಜ್ ಹೇಳೋದು ಅಥವಾ ಬೇರೆ ಏನಾದರೂ ಅವರಿಗೆ ಬೇರೆ ಏನೂ ಮಾರ್ಗ ಇಲ್ಲ. ಸೊ ಕತೆ ಒಂದೇ ಮಾರ್ಗ, ಕಂಟೆಂಟ್ ಒಂದೇ ಮಾರ್ಗ ಅಂತ ಹೇಳಿ ಸೊ ಈ ಥರ ಸಬ್ಜೆಕ್ಟನ್ನ ಚೂಸ್ ಮಾಡಿರೋದು. ಸೊ ನಿಮ್ಮ ಹತ್ರ ಕಾಡು ಯಾವಾಗಾದ್ರೂ ಮಾತಾಡಿದೆಯಾ?
ಅಂದರೆ ಈಗ ಸರ್ ಹೇಳ್ದಂಗೆ ನಾವು ಕೂಡ ನಮ್ಮ ಊರಲ್ಲಿ ಕಾಡಿನ ಒಡನಾಟ ತುಂಬ ಜಾಸ್ತಿ ಇದೆ ನಮಗೆ. ಅಂದರೆ ನಾವು ಕೊಡಗಲ್ಲಿ ನಮ್ಮದು ಒಂದು ಸ್ವಲ್ಪ ಇಂಟೀರಿಯರ್ ಜಾಗ. ಸೊ ನಮ್ಮದು ಮನೆಯಿಂದ ಹಿಂದುಗಡೆ ಬೆಟ್ಟಕ್ಕೆ ಒಂದು 3 ಕಿಲೋಮೀಟರ್ ಹೋದರೆ ಸಾಕು. 3 ಕಿಲೋಮೀಟ್ರಲ್ಲಿ ದೊಡ್ಡದೊಂದು ಗೊಂಡಾರಣ್ಯ ಇದೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ತಿದ್ವಿ. ಕಾಡು ಅನ್ನೋಂಥದ್ದು ತುಂಬ ಡಿಫ್ರೆಂಟ್ ಸರ್. ಈಗ ಕಾಡು ಅನ್ನೋಂಥದ್ದು ಈಗ ಸಿಟಿಯಿಂದ ಒಂದು 2 ದಿವಸ ಹೋದವ್ರಿಗೆ, ಒಂದು ಟ್ರೆಕ್ಕಿಂಗ್ ಹೋದವ್ರಿಗೆ ಅದೊಂಥರ ಒಂದು ಎಕ್ಸ್ಪ್ಲೋರಿಂಗ್ ಜಾಗ, ಒಂದು ಮಜಾ ಜಾಗ, ಒಂದು ಬೆಟ್ಟ, ಒಂದು ಕಾಡು, ಒಂದು ರಿಲ್ಯಾಕ್ಸಿಂಗ್ ಜಾಗ. ಅಲ್ಲೇ ಉಳ್ಕೊಂಡವ್ರು ಇದ್ದಾರೆ, ಕಾಡಲ್ಲೇ ಮನೆ ಮಾಡ್ಕೊಂಡಿರುವಂಥ ನಮ್ಮ ಎಷ್ಟೋ ಬುಡಕಟ್ಟು ಜನಾಂಗಗಳಿದ್ದಾರೆ. ಅವರಿಗೆ ಆ ಕಾಡು ಮನೆ, ಆ ಕಾಡೊಂದು ಉಸಿರು, ಆ ಕಾಡು ಜೊತೆ ಮಾತುಕತೆ ಆಗುತ್ತೆ ಅಂತ ಹೇಳ್ದಂಗೆ. ಆ ಕಾಡಲ್ಲಿ ಸುಮಾರಷ್ಟು ವಿಷಯಗಳಿದೆ. ಕಾಡಲ್ಲಿ ಸಿಗೋ ಬಗೆ ಬಗೆ ಹಣ್ಣುಗಳು ಮೇಜರ್ಲಿ ಜನರಿಗೆ ಗೊತ್ತಿಲ್ಲ. ಕಾಡಲ್ಲಿ ಒಂದು 100 ವೆರೈಟಿ ಹಣ್ಣುಗಳಿದೆ ಸರ್, ಕಾಡಲ್ಲಿ ಸಿಗುವಂಥದ್ದು. ಇಲ್ಲೆಲ್ಲ ಸಿಟಿಲಿ ಯಾರು ತಿಂದಿರೋಕ್ಕೆ ಚಾನ್ಸ್ ಇಲ್ಲ ಆಯಿತಾ. ಸೊ ಒಂದು 100 ವೆರೈಟಿ ಹಣ್ಣುಗಳು, ಅಲ್ಲಿ ಸಿಗುವಂಥ ಜೇನು. ಕಾಡನ್ನು ಯೂಸ್ ಮಾಡಿಕೊಂಡು ಬೇಕಾದಷ್ಟು ಆ ಲೈಫೇ ಇದೆ ಇಡೀ ಕಾಡು ಒಳಗಡೆ. ಬಟ್ ಇಲ್ಲಿ ನಾವು ಅದನ್ನು ಹೇಳಕ್ಕೆ ಹೊರಟಿಲ್ಲ. ಬಟ್ ಕಾಡಿನ ಎಕ್ಸ್ಪೀರಿಯನ್ಸ್ ಅನ್ನೋದಿದೆಯಲ್ಲ, ರಾತ್ರಿ ಹೊತ್ತು ಓಡಾಡೋದಾಗಲಿ ಇದಾಗಲಿ, ಈ ರಿಲ್ಯಾಕ್ಸಿಂಗು ಹೋಗೋದು ಅದು ಇದು ಎಲ್ಲರೂ ಹೋಗಿರ್ತಾರೆ ಕಾಡು ಕಡೆ, ದೊಡ್ಡ ದೊಡ್ಡ ಬೆಟ್ಟದ ಕಡೆ. ಬಟ್ ಆ ಕಾಡಲ್ಲಿ ರಾತ್ರಿ ಒಂದು ಟ್ರಾವೆಲ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿರುತ್ತೆ. ಈಗ ನಾವು ಒಂದು ನೋಡಿದ್ರೆ ಕಾಂತಾರ ನಮ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಶೂಟ್ ಕೂಡ ಆಲ್ರೆಡಿ ಆಗ್ತಾ ಇತ್ತು. ಆ ಟೈಮಲ್ಲಿ ನಾವು ಕಾಂತಾರ ನೋಡಿದಾಗ ನಮ್ಗೆ ಭಾಳ ಇಷ್ಟ ಆಗುತ್ತೆ. ಅಂದರೆ ಕಾಂತಾರದಲ್ಲೂ ಕೂಡ ಆ ಮಾತನ್ನು ಹೇಳ್ತಾರೆ ಸರ್ ರಿಷಬ್ ಸರು. ಸಿನಿಮಾದಲ್ಲೇ ಹೇಳ್ತಾರೆ. ಒಂದು ಕಿಶೋರ್ ಕುಮಾರ್ ಸರ್ ಹೇಳ್ತಾರೆ, ಸರ್ ನಾನು ಹೋದೆ, ನಾನು ಕಾಡು ಮಾತಾಡ್ತು, ನಾನು ಕೇಳಿಸ್ಕೊಂಡೆ. ಅಂದರೆ ಅವರು ದರ್ಶನ ಅನ್ನೋಂಥದ್ದು ಇದೆಯಲ್ಲ, ಇದು ಬೆಳಕಲ್ಲ ದರ್ಶನ ಅನ್ನೋಂಥ ಡೈಲಾಗ್ ಮುಗಿಸ್ಕೊಂಡು ಅವ್ರು ಹೋದ ತಕ್ಷಣ ಅದೊಂದು ಡೈಲಾಗ್ ಇದೆ, ರಿಷಬ್ ಸರ್ ಹೇಳ್ತಾರೆ, ಕಾಡು ಮಾತಾಡ್ತು ಅಂತ. ಸೊ ಅದು ಅಲ್ಲಿನ ಜನಾಂಗದವ್ರಿಗೆ, ಅಲ್ಲಿ ಹುಟ್ಟು ಬೆಳೆದವ್ರಿಗೆ ಅದೊಂದು ಎಮೋಷನ್. ಈಗ ಇಲ್ಲಿ ಜಸ್ಟ್ ಕೇಳಬೇಕಾದ್ರೆ ಕಾಡು ಮಾತಾಡ್ತು ಅನ್ನೋಂಥದ್ದೊಂದು ಇದಲ್ಲ. ಬಟ್ ಕಾಡಲ್ಲಿ ನೀವು ನನಗೆ ಇನ್ನೊಂದು ಹೇಳಬೇಕು ಅನ್ನೋಂಥದ್ದು ನನಗೆ ಇನ್ನೊಂದು ಫ್ಲ್ಯಾಶ್ ಆಯಿತು. ಅವತಾರ್ ಸಿನಿಮಾ ನೀವು ನೋಡಿ, ಅದರಲ್ಲಿ ಕಾನ್ಸೆಪ್ಟ್ನ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಇಂಡಿಯನ್ ಕಾನ್ಸೆಪ್ಟೇ. ಅವತಾರ್ ಇಡೀ ವರ್ಲ್ಡಲ್ಲಿ ಬಂದಿರೋಂಥ ಬೆಸ್ಟ್ ಆಫ್ ಬೆಸ್ಟ್ ಸಿನಿಮಾಗಳಲ್ಲಿ ಒಂದು. ಆ ಸಿನಿಮಾದಲ್ಲಿ ಇದೇ ಕಾನ್ಸೆಪ್ಟ್ನ ಹೇಳ್ತಾರೆ. ಆ ಕಾಡಿನ ಸೇಮ್ ನಾವೀಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ, ಬುಡಕಟ್ಟು ಜನಾಂಗ, ಅಲ್ಲಿಯ ಹಣ್ಣು ಹಂಪಲು, ಜೀವನ, ಅವ್ರದ್ದೊಂದಷ್ಟು ಆನಿಮಲ್ಸು, ಎಲ್ಲರ ಜೊತೆ ಒಂದು ಒಡನಾಟ ಆಗಿ ಅದೊಂದು ಬೇರೆ ಇದಿದೆ. ಆ ಕಾಡನ್ನು ನಾಶ ಮಾಡ್ತಾರೆ ಬಂದು. ಆವಾಗ ಆ ಕಾಡಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಅಲ್ಲಿ ಮಾತಾಡ್ತಾರೆ. ಅಂದರೆ ಕಾಡು ಮಾತಾಡುತ್ತೆ. ಅಂದರೆ ಅಲ್ಲಿ ಸೈಂಟಿಫಿಕಲಿ ಸುಮಾರಷ್ಟು ವಿಷಯಗಳನ್ನ ಅವರು ಯೂಸ್ ಮಾಡಿದ್ದಾರೆ. ಬಟ್ ಅದರದ್ದೆಲ್ಲ ಬೇಸ್ ಇದೆ ಸರ್. ಈಗ ನಾವೇನು ಹೇಳ್ತಾ ಇದ್ವಿ ಕಾಡು ಬಗ್ಗೆ, ಅದೇ ಬೇಸ್. ಬಟ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಜನರಿಗೆ ಸಿಗುತ್ತೆ. ಥಿಯೇಟ್ರಲ್ಲಿ ಒಂದು ಕಾಡು ಒಳಗಡೆ ಹೋಗಿ ಬಂದಂಥ ಒಂದು ಅನುಭವ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಮೇಡಮ್, ನಿಮಗೆ ಕಾಡಿಗೆ ಯಾವಾಗಾದ್ರೂ ಹೋಗಿರೋದು? ಸಿನಿಮಾದಲ್ಲಿ ಹೋಗಿಲ್ಲ, ಗೊತ್ತು, ಕರ್ಕೊಂಡು ಹೋಗಿಲ್ಲ ಅವರು ಕಾಡನ್ನ ರೀಲ್ಸಲ್ಲಿ ನೋಡ್ತಾರೆ. ರೀಲ್ಸಲ್ಲಿ ಸಿಟಿಯಲ್ಲೇ ಓದಿದ್ದು ಬೆಳೆದಿದ್ದೆಲ್ಲ ಸಿಟಿನ. ಕಾಡು ನನಗಷ್ಟು ಹತ್ತಿರ ಇಲ್ಲ. ಬಟ್ ಒಂದೇನಂದರೆ ಅಂದರೆ ಹಾಗೆ ಎಲ್ಲಾದರೂ ಹೊರಗಡೆ ಹೋದಾಗ, ಲೈಕ್ ಟ್ರೆಕ್ಕಿಂಗ್ ಅಂತ ಹೋದಾಗ, ಹೀಗೆಲ್ಲ ಎಲ್ಲಾದರೂ ಹೋದಾಗ ನಾನು ಕಾಡನ್ನ ನೋಡಿರೋದುಂಟು. ಬಟ್ ಪಾಠದಲ್ಲಿ, ಪುಸ್ತಕದಲ್ಲಿ, ರೀಲ್ಸಲ್ಲಿ ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ ಈ ಸರಿ. ಯಾಕೆ? ನೆಕ್ಸ್ಟ್ ಪಾರ್ಟು ಅವರೇ ದೆವ್ವ ಕಾಡಲ್ಲಿ ಎಲ್ಲ ಮರದಿಂದೆಲ್ಲ ಬರ್ತಾರೆ ಅವ್ರಿಗೆ. ಅವ್ರ ಆಸೆ ಈಡೇರ್ತಾನೆ. ಯಾಕೆ ಹಂಗೆ ಮಾಡಿ ದಯವಿಟ್ಟು ನಮ್ಮ ಇಲ್ಲ ನಿಮ್ಮ ಚಾನಲ್ ಮೂಲಕ ಇದು ಅವ್ರಿಗೆ ನಾನು ಮಾತು ಕೊಡ್ತಿದ್ದೀನಿ. ಜೀರುಂಡೆ ಕೂಗೋದು ಕೇಳಿದ್ದೀರಾ? ಜೀರುಂಡೆ ಎಷ್ಟು ದೊಡ್ಡ ಇರುತ್ತೆ ಗೊತ್ತಾ? ಅಷ್ಟಿರುತ್ತೆ. ಜಿರ್ಲೆ ಇದ್ದಂಗೆ ಇರುತ್ತೆ. ಇಡೀ ಜಿರ್ಲೆ ಇದ್ದಂಗೆ ಇರುತ್ತೆ. ಇಡೀ ಕಾಡನ್ನು ಮೊಳಗಿಸುತ್ತದೆ ಕೂಗು. ಆಯ್ತಾ? ಸೊ ಹಂಗೆ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಕಾಡಲ್ಲಿ ಕರ್ಕೊಂಡ್ಬಂದು ಕಾಡಲ್ಲಿ ಇಂಟರ್ವ್ಯೂ ಮಾಡಿಸಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಕಾಡು ಫೀಲ್ ಆಗುತ್ತೆ, ಅಲ್ಲೂ ಕಾಡಲ್ಲೇ ಇರುತ್ತಾರ ಅಂತ. ಹೌದು. ನನಗೆ ತುಂಬಾ ಫೇವ್ರೆಟ್ ಗಂಧದ ಗುಡಿ ಇತ್ತೀಚೆಗೆ ಅಂದ್ರೆ ಅಪ್ಪು ಸರ್. ಆ ಲೆವೆಲ್ ಸಿನಿಮಾಟೋಗ್ರಫಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾಟೋಗ್ರಫಿ ವೆರಿ ಇಂಪಾರ್ಟೆಂಟ್. ಹೌದು. ತುಂಬಾ ಒಳ್ಳೆ ವರ್ಕ್ ಆಗಿದೆ. ನೀವು ಟ್ರೈಲರ್ ಅಲ್ಲಿ, ಟೀಸರ್ ಅಲ್ಲಿ ನೋಡಿರ್ತೀರಾ. ಬಟ್ ಡೆಫಿನೆಟ್ಲಿ ಆ ಥಿಯೇಟರ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಬೇರೆ. ನಾವೀಗ ಫೋನಲ್ಲಿ ನೋಡುವಂಥದ್ದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೋಡುವಂಥದ್ದು ಬೇರೆ. ಬಟ್ ಆ ಕಾಡು ಅಂದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಕೂತು ನೋಡಿದಾಗ ಅದರ ಎಕ್ಸ್ಪೀರಿಯನ್ಸ್ ಬೇರೆ. ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ನೀವು
ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ಖಂಡಿತ ನಾವು ನೋಡ್ತೀವಿ, ಪ್ರೇಕ್ಷಕರು ನೋಡಬೇಕು ದಯವಿಟ್ಟು. ಅಪಾಯ ಎಚ್ಚರಿಕೆ. ಸೊ ಸಿನಿಮಾನ ದಯವಿಟ್ಟು ಥಿಯೇಟರ್ ನೋಡಿ ಅಂತ ಹೇಳ್ತಾ ಸೊ ಈ ಒಂದು ಸಂದರ್ಶನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಹೌದೌದು, ನೀವು ಅಷ್ಟೇ ಸರ್. ಆನೆಗಳು ಆನೆಗಳಿರ್ತಾರೆ. ನೀವು ನೋಡಿ ಸರ್, ಏನೋ ಒಂದು ಹೋಗ್ತಾ ಇದ್ದೀನಿ. ಅಲ್ಲ ನೀವು ಹುಷಾರಾಗಿ ಕರ್ಕೊಂಡು ಅವ್ರ ಕತೆ ಬಿಡಿ ಸರ್, ನೀವು ಹುಷಾರಾಗಿ ಹೋಗಿ. ನೀವು ಹೋಗ್ದಿರೋ ಪರವಾಗಿಲ್ಲ, ಕ್ಯಾಮ್ರಾ ಕಾರ್ಡನ್ನ ತಲುಪಿಸಿ. ಟೆಲಿಕಾಸ್ಟ್ ಆಗಿಲ್ಲ ಅದು ಕಷ್ಟ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ರೂಟ್ ಇಲ್ಲಿಂದಾನೆ ಹೇಳ್ತೀವಿ ಹೆಂಗೆ ಎಕ್ಸಿಟ್ ಆಗ್ಬೇಕು ಕಾಡಿಂದ. ಮೇಲೆ ಹಾಕ್ಬಿಟ್ಟು ಅವೆಲ್ಲ ಇದ್ ಮಾಡ್ತಿದ್ರಲ್ಲ, ಕಾರ್ಡ್ನೇ ಕೇಳಿ, ಕಾರ್ಡ್ ಅಡ್ರೆಸ್ ಅಲ್ವಾ? ವಾವ್, ಎಂತ ಮಾತು ಹೇಳಿದ್ರು. ಅದೊಂದು ಸೀಕ್ವೆನ್ಸ್ ಮಾತಾಡುತ್ತೆ. ನಮ್ಮ ಟ್ರೈಲರ್ ಅಲ್ಲಿ ಅದೊಂದು ಸೀಕ್ವೆನ್ಸ್ ಇದೆ. ಮರದ ಮೇಲೆ ಹತ್ತಿ ಒಂದ್ಸಲ ರೂಟ್ ನೋಡುವಂತ ರೂಟ್ ನೋಡೋಂಥದ್ದಲ್ಲಿ ರೋಡ್ ನೋಡೋದು. ರೋಡ್ ನೋಡುವಂತ ಒಂದು ಸೀಕ್ವೆನ್ಸ್ ಅದು ಕತ್ಲೆ ರಾತ್ರಿಯಲ್ಲಿ. ಅದ ಟ್ರೈಲರ್ ಅಲ್ಲಿ ಶಾರ್ಟ್ ಹಾಕಿದ್ದಾರೆ. ಅಂದ್ರೆ ನಾನು ಮರದ ಮೇಲ್ಗಡೆ ನಿಂತು ಟಾರ್ಚ್ ಬಿಡುವಂತ ದಾರಿಗಳನ್ನ ನೋಡುವಂತ. ಸೂಪರ್ ಆಗಿದೆ, ಚೆನ್ನಾಗಿರುತ್ತೆ ನೋಡೋಣ, ಅಡ್ವೆಂಚರ್ ಆಗಿ ಒಂದು Yes. experience ಮಾಡೋದು. Yes, yes. Thank you so much. Thank you so much, sir. Thank you. Okay. ಥ್ಯಾಂಕ್ ಯು.